ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಮಾಡೋದ ಕಾರಣ ಏನಂತ ಅಂದ್ರೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಸಂಪುಟದಲ್ಲಿ ನಮ್ಮ ಭಾಗಕ್ಕೆ ಪುಣ್ಯಾತ್ಮರಾದ ಶ್ರೀ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಯಾಕಂದ್ರೆ ಬೋರ್ಬಂಡ ಅಂದ್ರೆ ನಾವು ಪಾಕಿಸ್ತಾನ ಹೊರಗಿದ್ದಂಗಾಗಿದೆ. ಕಾಂಗ್ರೆಸ್ ಅವರಿಗೆ ಬೋರ್ಬಂಡ ಅಂದ್ರೆ ಅಲರ್ಜಿ ಯಾಕೋ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ಬೋರ್ಬಂಡ ಗುರುಮಠಕಲ್ ಮತಕ್ಷೇತ್ರದಿಂದಲೇ ಕಾಂಗ್ರೆಸ್ ಇಷ್ಟಿನ ಬೆಳೆದಿದ್ದು. ಇವತ್ತು ಅನ್ಪುರ್ ಮಾಜಿ ಜೆಡ್ಪಿ ಅನ್ಪುರ್ ಬಸರೆಡ್ಡಿ ಮತ್ತು ಮಾಜಿ ಜೆಡ್ಪಿ ಕೃಷ್ಣ ಚೇಪಟ್ಲ ಇವರು ಸಚಿವರಿಗೆ ಬೋರ್ಬಂಡ ನಿಂದಿರಬಾರ್ದು ಗಾಡಿ ಹಾಗೆ ನಿಂದಿರ್ಸಲಾರ್ದಂಗೆ ಹೋಗಿದ್ದಾರೆ. ಕಾರಣ ಯಾಕಂದ್ರೆ ನಾವು ಬೋರ್ಬಂಡ ಅಂದ್ರೆ ಅವ್ರಿಗೇನು ಸಂಬಂಧ ಇಲ್ಲ, ಸೂತ್ರ ಇಲ್ಲ ನಂಗಾಗಿದೆ. ನಾವು ಬೆಳಗ್ಗೆ 10 ಗಂಟೆಯಿಂದ ಎಲ್ಲರೂ ಇಲ್ಲಿ ರೆಡಿಯಾಗಿ ನಮ್ಮ ಹೊಸವರು ಬರ್ತಾ ಇದ್ದಾರೆ, ಫಸ್ಟ್ ಟೈಮ್ ಬರ್ತಾ ಇದ್ದಾರೆ, ಆಗಮಿಸಿದ್ದಾರೆ. ಸ್ವಾಗತ ಮಾಡೋಣ ಅಂತ ಕೇಳಿ ನಾವು ಊರಿನ ಎಲ್ಲರೂ ತಯಾರಾಗಿ ನಿಂತರು. ಅವ್ರಿಗೇನು ಕಣ್ಣಿಗೆ ಕಾಣಲಾರ್ದಂಗೆ 100 ಜನ ನಿಂತರು, ನಮಗೇನು ಕೇರ್ ಮಾಡ್ಲಾರ್ದಂಗೆ ಹೋಗಿದ್ದಾರೆ. ನೋಡೋಣ ಮುಂದೆ ಸಮಯ ಬಂದಾಗ ಅವ್ರಿಗೆ ಕಾಂಗ್ರೆಸ್ ಅವ್ರನ್ನ ತೋರಿಸ್ತೀವಿ. ಆದ್ರೂ ನಾವು ಸ್ಥಳೀಯ ಶಾಸಕರಾದ ಶರಣಗೌಡ ಕಂದಕೂರು ಅಣ್ಣಾಜಿ ಅವ್ರದ್ದು ನಿಂದಿರಿಸಿ ನೋಡಪ್ಪ ಅವ್ರದ್ದು ಈಗ ಈ ಥರ ನಡೀತಾ ಇದೆ, ಅವ್ರು ಏನಾದ್ರು ಕಿವಿ ಮಾತು ಹೇಳಿ ಹೋದ್ರು. ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ರೈತರ ಬರಗಾಲದ ಪರಿಸ್ಥಿತಿ ತನ್ನ ಜಿಲ್ಲಾವಾರು ಉಸ್ತುವಾರಿ ಇದ್ದ ಮಂತ್ರಿಗಳಿಗೆ ಇವತ್ತು ಗುರುಮಠಕಲ್ ಮತಕ್ಷೇತ್ರಕ್ಕೆ ಕಳಿಸಿದ್ರು ಸಮೀಕ್ಷೆಗೋಸ್ಕರ. ನಮ್ಮ ಬೋರ್ಬಂಡಕ್ಕೆ ಉಸ್ತುವಾರಿ ಸಚಿವರಾದ ಶರಣಪ್ರಕಾಶ್ ಪಾಟೀಲ್ ಅವರು ಇಲ್ಲಿ ನಾವು ರೈತರು ಮುಂಜಾನೆ 11 ಗಂಟೆಯಿಂದ ಅವರವರ ಹೊಲದಲ್ಲಿ ನಿಂತ್ಕೊಂಡು ಉಪವಾಸ ಇದ್ದರು. ಆದರೆ ನಮ್ಮನ್ನೆಲ್ಲ ದಾಟಿ ಅವರ ಹಿಂದೆ ಸ್ಥಳೀಯ ಶಾಸಕರಾದ ಶರಣಗೌಡ ಅವರು ಗಾಡಿ ನಿಲ್ಲಿಸಲಿಲ್ಲ ಅಂತ ಹೇಳುತ್ತಿದ್ದಾರೆ. ಮತ್ತು ಇಲ್ಲಿ ಸ್ಥಳೀಯವಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಬಸರೆಡ್ಡಿ ಇವರು ಬೋರ್ಬಂಡ ಗ್ರಾಮ ಇದೆ, ಇಲ್ಲಿ ನಿಲ್ಲೋದು ಬೇಡ ಅಂತ ಹೇಳಿ ಅವರಿಗೆ ಕರ್ಕೊಂಡು ಹೋಗಿದ್ದಾರೆ. ನಾನು ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಧಿಕ್ಕಾರ ಮಾಡುತ್ತೇನೆ ಮತ್ತು ಉಸ್ತುವಾರಿ ಕಾಂಗ್ರೆಸ್ ಸರ್ಕಾರ ಕೂಡ ಧಿಕ್ಕಾರ ಮಾಡುತ್ತೇನೆ, ಸಚಿವರಿಗೆ ಕೂಡ ಧಿಕ್ಕಾರ ಮಾಡುತ್ತೇನೆ. ಇದು ಡಿ.ಕೆ. ಶಿವಕುಮಾರ್ ಅವರಿಗೆ ಕೂಡ ಇದು ಮುಟ್ಟಬೇಕಾಗಿ ನಾನು ತಿಳಿಸುತ್ತೇನೆ. ಬೋರ್ಬಂಡ ಗ್ರಾಮಕ್ಕೆ ಬೆಳೆ ಸಮೀಕ್ಷೆಗಾಗಿ ಕರ್ನಾಟಕ ರಾಜ್ಯದ ಗುಲ್ಬರ್ಗ ಯಾದಗಿರಿ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಶರಣಪ್ರಕಾಶ್ ಪಾಟೀಲ್ ಸಾಹೇಬರು ಆಗಮನವಿತ್ತು. ಆ ಆಗಮನಕ್ಕಾಗಿ ಎಷ್ಟೋ ರೈತರು ಮುಂಜಾನೆಯಿಂದ ಸಂಜೆ ತನಕ ವನವಾಸ ಮಾಡಿ ಅವರಕ್ಕಾಗಿ ಕಾಯ್ತಾ ಇದ್ದಿದ್ದು. ಆದರೆ ನಮ್ಮ ಸಚಿವರು ಒಂದಷ್ಟು ನಮ್ಮ ಕಡೆ ನೋಡದೆ ನಮ್ಮ ಜಾಗಕ್ಕೆ ನಮ್ಮನ್ನು ಅಪಮಾನ ಮಾಡಿ ಇವತ್ತು ನಮ್ಮನ್ನು ನಾವು ಅವ್ರ ಕಣ್ಣಿಗೆ ಕಾಣಲಿಲ್ಲ. ಬೋರ್ಬಂಡ ಅಂಬೋದವ್ರಿಗೆ ಕಣ್ಣಿಗೆ ಕಾಣಲಾರ್ದಂಗೆ ಅವ್ರ ಮುಂದೂಡಿಗೆ ನಮ್ಗೆ ಹೋಗಿರು. ಜನರಿಗೆ ಇಷ್ಟೊಂದು ಅಪಮಾನ ಮಾಡೋದು ಇದೆಷ್ಟು ಸರಿ ಆ ಸಚಿವರಿಗೆ ಅರ್ಥ ಆಗ್ಬೇಕು. ಈ ನಮ್ಮ ನೋವು ಯಾರ ಮುಂದೆ ಹೇಳ್ಕೊಳ್ಳಕ್ಕೂ ನಾವು ಆಗಲ್ಲ. ಆದ್ರೆ ನಮ್ಮ ಜನಪ್ರಿಯ ಶಾಸಕರು ಮಾತ್ರ ನಮ್ಮನ್ನು ಎಲ್ಲ ಸಮಾಧಾನ ಮಾಡಿ ಒಂದು ಮಾತನ್ನ ಆಡಾದ್ರೂ ಹೋದ್ರು. ಆದ್ರೆ ಸಚಿವರು ಮಾತಾಡಿ ಹೋಗ್ಲಾರ್ದಾಗಿದೆ. ಇದಕ್ಕೆ ಸಚಿವರಿಗೆ ನಮ್ಗೆ ಅಪಮಾನ ಮಾಡಿದಕ್ಕೆ ಅವರಿಗೆ ಧಿಕ್ಕಾರ ಹೇಳಬೇಕಾಗುತ್ತೆ. ಇಷ್ಟು ಹೇಳಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಜಯ ಶ್ಯಾಮಲಾಲ್. ಸಂಯುಕ್ತ ಸುದ್ದಿ, ಜನರೊಂದಿಗೆ, ಜನರಿಗಾಗಿ.